ಒಂದು ವಿಶೇಷವಾದ ಮತ್ತು ವಿಭಿನ್ನವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಯಾಕಂತ ಹೇಳಿದ್ರೆ ಫೇಸ್ ಹರ್ಬಲ್ ಬ್ಯೂಟಿ ಪಾರ್ಲರ್ ರಜತ ಮಹೋತ್ಸವವನ್ನು ಆಚರಿಸ್ತಾ ಉಂಟು. 25 ವರ್ಷಗಳನ್ನ ಪೂರೈಸಿದ ಸಂಭ್ರಮದಲ್ಲಿ ನಾವಿದ್ದೇವೆ. 25 ವರ್ಷಗಳನ್ನ ಓರ್ವ ಮಹಿಳೆಯಾಗಿ ಸುಜಾತಾ ಶೆಟ್ಟಿಯವರು ಇವತ್ತು ಆ ಸಂಸ್ಥೆಯನ್ನ ಅಥವಾ ಏನು ಆ ಬ್ಯೂಟಿ ಪಾರ್ಲರ್ ಇದೆ ಅದನ್ನು ಮುನ್ನಡೆಸಿಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಅಷ್ಟೊಂದು ಸುಲಭದ ಮಾತಲ್ಲ. ಓರ್ವ ಮಹಿಳೆಯಾಗಿ ಅವರು ಇದನ್ನ ಹೇಗೆ ಸಾಧಿಸಿದ್ದಾರೆ ಅನ್ನೋದನ್ನ ನಾವು ನೋಡಬೇಕು. ಇವತ್ತು ಯಾವುದೇ ವೃತ್ತಿಯನ್ನ ನಾವು ಮಾಡಿದ್ರು ಕೂಡ ಅದರಲ್ಲಿ ಕಾಲಕ್ಕೆ ಸರಿಯಾಗಿ ನಾವು ಅಪ್ಡೇಟ್ ಆಗ್ಬೇಕಾಗ್ತದೆ. ಅಂದ್ರೆ ಇವತ್ತು ಪ್ರಪಂಚ ಕ್ಷಿಪ್ರಗತಿಯಲ್ಲಿ ಬದಲಾಗ್ತಾ ಉಂಟು. ಅದು ಫ್ಯಾಷನ್ ಆಗಿರ್ಬೋದು, ಯಾವುದೇ ಒಂದು ಟೀಚರ್ ಆಗಿರ್ಬೋದು, ವೈದ್ಯರಾಗಿರ್ಬೋದು ಅಥವಾ ಬ್ಯೂಟಿಷಿಯನ್ ಆಗಿರ್ಬೋದು, ಕ್ಷಿಪ್ರವಾಗಿ ಬದಲಾಗ್ತಾ ಇರುವ ಬದಲಾವಣೆಗಳನ್ನು ನಾವು ಗಮನಿಸಬೇಕಾಗ್ತದೆ. ಸುಜಾತಾ ಶೆಟ್ಟಿಯವರ ಬಗ್ಗೆ ಖಂಡಿತವಾಗಿ ನೀವು ತಿಳ್ಕೊಳ್ಬೇಕು ಇವತ್ತು ಅವರು ಏನೆಲ್ಲ ಕಲ್ತಿದ್ದಾರೆ ಅಂತ ಹೇಳಿ. ಬಹಳ ಪ್ರಸಿದ್ಧವಾಗಿರುವಂತಹ ಏಕಲವ್ಯ ಹೇರ್ ಆರ್ಟಿಸ್ಟ್ ಅಕಾಡೆಮಿಯಿಂದ ಅವರು ಹೇರ್ ಸ್ಟೈಲ್ ಕ್ಲಾಸಸ್ ನಲ್ಲಿ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಇವತ್ತು ಕೂದಲನ್ನ ಯಾವ ರೀತಿಯಲ್ಲಿ ಎಲ್ಲ ನಮ್ಗೆ ಸ್ಟೈಲ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನ ಬಹಳ ಜನಪ್ರಿಯವಾದ ಆರ್ಟಿಸ್ಟ್ ಇಂದ ತರಬೇತಿ ಪಡ್ಕೊಂಡು ಬಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಸ್ಕಿನ್ ಸೀಕ್ರೆಟ್ಸ್ ವತಿಯಿಂದ ಅವರು ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟ ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ಎಸ್ಥೆಟಿಕ್ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದಾರೆ. ಅದಲ್ಲದೆ ಅವರ ಪಾರ್ಲರ್ ನಲ್ಲಿ ಮಂತ್ಲಿ ಟ್ರೀಟ್ಮೆಂಟ್ ಆಗಿ ಫೇಶಿಯಲ್ ಇದೆ, ಹೈಡ್ರೋ ಫೇಶಿಯಲ್ ಇದೆ. ಇನ್ನು ಐಬ್ರೋಸ್ ಬಗ್ಗೆ ಅಂದ್ರೆ ಸಹಜ ಸೌಂದರ್ಯ ಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಕೆಲವೊಮ್ಮೆ ಸಹಜ ಸೌಂದರ್ಯ ಇಲ್ಲದೆ ಇರುವಾಗ ಯಾವ ರೀತಿಯಾಗಿ ಅದನ್ನ ಪಡ್ಕೊಳ್ಬಹುದು. ಈಗ ಉದಾಹರಣೆಗೆ ಐಬ್ರೋಸ್ ಮೈಕ್ರೋ ಬ್ಲೇಡಿಂಗ್ ಟ್ರೈನಿಂಗ್ ಅನ್ನು ಅವರು ಪಡ್ಕೊಂಡಿದ್ದಾರೆ. ಐಬ್ರೋಸ್ ಅನ್ನ ದಪ್ಪನಾಗಿ ಕಪ್ಪಾಗಿ ಐಬ್ರೋಸ್ ಇರಬೇಕು ಅನ್ನುವಂಥದ್ದು ಎಲ್ಲ ಮಹಿಳೆಯರ ಒಂದು ಆಸೆ. ಅದನ್ನು ಕೂಡ ಅವರು ಹೇಗೆ ಮಾಡಬಹುದು ಅನ್ನೋದರ ಬಗ್ಗೆ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ವಿಜಿಲ್ಸ್ ಬ್ಯೂಟಿ ಅಕಾಡೆಮಿಯಿಂದ ಅವರು ಪ್ರೀಮಿಯಂ ಬ್ರೈಡಲ್ ಮೇಕ್ ಓವರ್ ಕಾನ್ಫರೆನ್ಸಿನಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇವತ್ತು ನಿಮ್ಗೆ ಗೊತ್ತಿರಬಹುದು, ಅಂದ್ರೆ ಮದುಮಗಳು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಹೊಸತಾಗಿ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅದರ ಬಗ್ಗೆ ಎಲ್ಲವನ್ನು ತಿಳ್ಕೊಂಡವರು ನಮ್ಮ ಶ್ರೀಮತಿ ಸುಜಾತಾ ಶೆಟ್ಟಿಯವರು. ಇನ್ನು ಖಂಡಿತ ಹೇಳಬೇಕು, ಒಂದು ವೃತ್ತಿಯಲ್ಲಿ ನಮ್ಗೆ ಯಶಸ್ಸು ಬರಬೇಕು ಅಂತ ಹೇಳಿದ್ರೆ ವೃತ್ತಿ ಪ್ರೀತಿ ಅನ್ನುವಂಥದ್ದು ಖಂಡಿತ ಇರಬೇಕು. ಯಾವಾಗ ನಾವು ಆ ವೃತ್ತಿಯನ್ನ ಪ್ರೀತಿಸ್ತೇವೆ, ಅವರಿಗೊಂದು ಎಫೆಕ್ಷನ್ ಇದೆ ಆ ಪ್ರೀತಿಯಲ್ಲಿ, ಆ ಕಾರಣಕ್ಕಾಗಿ ಅವರು ಡೆಡಿಕೇಶನ್ ಆಗಿ ವರ್ಕ್ ಮಾಡ್ತಾರೆ, ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ, ಅಂದ್ರೆ ಆತ್ಮಾರ್ಥವಾಗಿ. ಆ ಕಾರಣಕ್ಕೆ ಅವರ ಕೆಲಸದಲ್ಲಿ ಒಂದು ಪರ್ಫೆಕ್ಷನ್ ಉಂಟು. ನೀವು ಫೇಸ್ ಕೇರ್ ಪಾರ್ಲರ್ಗೆ ಬಂದ್ರೆ ನೀವು ನೋಡಿರ್ಬಹುದು, ಸುಜಾತಾ ಶೆಟ್ಟಿ ಅವರವ್ರ ಮಾಲಕಿ ಅಂತ ಹೇಳಿ ಯಾವತ್ತೂ ಕೂತ್ಕೊಂಡದ್ದನ್ನು ನಾವು ಕಾಣೋದಿಲ್ಲ. ಅವರ ಸ್ಟಾಫಿನ ಜೊತೆ ಅವರು ಕೆಲಸ ಮಾಡೋದನ್ನ ನಾವು ಕಾಣ್ತೇವೆ. ಮೇಡಮ್ ಯಾವಾಗಲೂ ಹೇಳೋದಿದೆ, ನಾನು ಕೊನೆ ಉಸಿರೋರು ಕೆಲಸ ಮಾಡ್ತಾನೆ ಇರಬೇಕು ಅಂತೇಳಿ, ನನಗೆ ಕೂತ್ಕೊಳ್ಳುವ ಹಾಗೆ ಆಗಬಾರ್ದು ಅಂತೇಳಿ. ಖಂಡಿತ ಅವರು ಕೆಲಸ ಮಾಡ್ತಾನೆ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ.